ವಾಟ್ ಎ ಟ್ವಿಸ್ಟ್ ಅಲ್ವಾ? ಪ್ರತಿಯೊಬ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ಪವಿತ್ರ ಬಂಧನ ಧಾರಾವಾಹಿ ನೋಡುಗರಿಗೆ ಗೊತ್ತಿರುತ್ತೆ. ಪ್ರತಿ ದಿವಸ ನೈಟ್ 10 ಗಂಟೆಗೆ ಈ ಧಾರಾವಾಹಿ ಬರ್ತಾ ಇರೋದು. ಇದರಲ್ಲಿ ಬಿಗ್ ಬಾಸ್ ಖ್ಯಾತಿಯ ಸೂರಜ್ ಅವರು ನಟಿಸ್ತಾ ಇರೋದು, ದೇವ್ ಪಾತ್ರವನ್ನ ಮಾಡ್ತಾ ಇರೋದು. ತಿಲಕ್ ಪಾತ್ರ ಅಂತ್ಯ ಆದ್ಮೇಲೆ ಮಹಾ ತಿರುವು ಪಡ್ಕೊಳ್ಳುತ್ತೆ. ಅದುವೇ ದೇವ್ ಪವಿತ್ರನ ಮದುವೆ ಆಗುವಂತದ್ದು. ಪವಿತ್ರ ಸಂಬಂಧಿ ಏನು ಮಂಜು ಅಂತ ಏನಿದ್ದಾನೆ ಆತ ಬಲವಂತವಾಗಿ ಮದುವೆಗೆ ಹೋಗ್ತಾ ಇರ್ತಾನೆ. ಆ ಟೈಮ್‌ನಲ್ಲಿ ಹೋಗಿ ದೇವ್ ಕಾಪಾಡುತ್ತಾನೆ. ರೌಡಿಗಳಿರ್ತಾರೆ, ರೌಡಿಗಳಿಗೆಲ್ಲ ಹೊಡೆದು ನಂತರ ಪವಿತ್ರ ಕುತ್ತಿಗೆಗೆ ಇಮಿಡಿಯೇಟ್ ತಾಳಿ ಕಟ್ಬಿಡ್ತಾರೆ. ಎಲ್ರು ಕೂಡ ಶಾಕ್ ಆಗ್ತಾರೆ. ಈ ಒಂದು ಮದುವೆ ನಡಿಬಾರ್ದು ಅಂತ ಅಲ್ಲಿ ವಿಲನ್‌ಗಳು ತುಂಬಾನೇ ಪ್ರಯತ್ನವನ್ನ ಪಡ್ತಾರೆ. ಬಟ್ ದೇವ್ ತಿಲಕ್‌ಗೋಸ್ಕರ ಅಂದ್ರೆ ತಮ್ಮಯ್ಯನಿಗೋಸ್ಕರ ತಮ್ಮಯ್ಯನ ಆಸೆ ಏನಿದೆ ಕೊಟ್ಟಂತ ಮಾತು, ಪವಿತ್ರ ಕುಟುಂಬವನ್ನ ನೋಡ್ಕೋಬೇಕು, ಟೇಕ್ ಕೇರ್ ಮಾಡ್ಬೇಕು ಅನ್ನುವಂತ ಒಂದು ಕಾರಣಕ್ಕಾಗಿ ಪವಿತ್ರಗೆ ತಾಳಿಯನ್ನು ಕಟ್ಟುವಂತದ್ದು. ಬಟ್ ಪವಿತ್ರ ಮತ್ತೆ ದೇವ್‌ಗೆ ಒಬ್ರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಉರಿದು ಬೀಳುವಂತದ್ದು ಪವಿತ್ರ ದೇವ್‌ನ ಕಂಡ್ರೆ ಆಫೀಸ್‌ನಲ್ಲಿ ಇದ್ದಂತ ಟೈಮ್‌ನಲ್ಲೆಲ್ಲ. ಬಟ್ ಈಗ ನೋಡಿ ಯಾವ ರೀತಿ ಮಹಾ ತಿರುವು ಜನರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಈಗ ತುಂಬಾನೇ ಅಸಲಿ ಟ್ವಿಸ್ಟ್‌ಗಳು ಶುರುವಾಗೋದು ಅಂತ ಹೇಳ್ಬೋದು. ಈಗ ಮನೆಗೆ ಏನ್ ಮಾಡ್ತಾನೆ ದೇವ್ ಪವಿತ್ರನ ಕರ್ಕೊ ಬಂದಂತ ಟೈಮ್‌ನಲ್ಲಿ ತಾಯಿ ಇರುವಂತವ್ರು ಬಹಳಷ್ಟು ಸರಿಯಾಗಿ ಕೋಪ ಮಾಡಿಕೊಂಡು ಬೈದು ಏನೇನೋ ಒಂದು ರಂಪಾಟ ಸಹ ಮಾಡ್ತಿರುವಂತದ್ದು ಬಹಳಷ್ಟು ಚೆನ್ನಾಗಿ ವಿಭಿನ್ನವಾಗಿ ಬರ್ತಾ ಇದೆ. ನೆಕ್ಸ್ಟ್ ಏನಾಗ್ಬೋದು, ಯಾವ ರೀತಿ ಮನೆಯಲ್ಲಿ ಹೊಂದಾಣಿಕೆಯಿಂದ ಇರುತ್ತೆ ಮತ್ತೆ ಜಗಳ ಶುರುವಾಗುತ್ತಾ ಪವಿತ್ರ ಮತ್ತೆ ದೇವ್ ನಡುವೆ ಏನಾಗ್ಬೋದು. ತಿಲಕ್ ಪಾತ್ರ ಅಂತ್ಯ ಆದ್ಮೇಲೆ ಜನರು ಕೂಡ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ರು ತಿಲಕ್‌ನ. ಬಟ್ ತಿಲಕ್ ಪಾತ್ರ ಮುಗ್ದೋಯ್ತು. 2 ತಿಂಗಳು ಅಷ್ಟೇ ತಿಲಕ್ ಧಾರಾವಾಹಿಯಲ್ಲಿ ಕಾಣಿಸ್ಕೊಂಡಿದ್ದು. ಯಶಸ್ ಅಂತ ಅವ್ರ ಹೆಸರು. ಇನ್ನ ದೇವ್ ಪಾತ್ರ ಸೂಪರ್ ಆಗಿ ಬರ್ತಾ ಇದೆ. ಸೂರಜ್ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇನ್ನ ಪವಿತ್ರ ಪಾತ್ರ ಅಮೂಲ್ಯ ಅಂತ ಅವರು ಕೂಡ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ಖುಷಿ ಇದೆ ಧಾರಾವಾಹಿ ನೋಡ್ತಿದ್ದಾರೆ.